ಫ್ರೆಂಡ್ಸ್, ನೋಡಿ ಇವತ್ತು ಸೆಕೆಂಡ್ ಡೇ ಸ್ಪೋರ್ಟ್ಸ್ಗೆ ಬಂದಿದ್ದೀವಿ. ನೋಡಿ ಇಲ್ಲಿದ್ದಾರೆ. ಹಾಯ್ ಹೇಳ್ರು. ನಿನ್ನೆ ಅಥ್ಲೆಟಿಕ್ಸು ಸ್ವಲ್ಪ ಮತ್ತು ಗ್ರೂಪ್ ಗೇಮ್ಸ್ ಎಲ್ಲ ಆಯಿತು. ಇವತ್ತು ಶಟಲ್ಲು ಮತ್ತು ಇನ್ಯಾವ್ದು ಇರೋದಿದೆ, ಲಾಂಗ್ ಜಂಪು, ಹೈ ಜಂಪು, ಲಾಂಗ್ ಜಂಪು, ಹೈ ಜಂಪು ಮತ್ತು ಶಟಲ್ ಇದೆ. ಈ ಮಕ್ಕಳು ಇಲ್ಲಿ ಬಂದಿದ್ದಾರೆ ಇವತ್ತಿಷ್ಟು ಜನ. ನಿನ್ನೆ ಯಾವುದ್ಯಾವ್ದ್ರಲ್ಲಿ ಗೆದ್ದರು ನೀವೆಲ್ಲ? ಅಥ್ಲೆಟಿಕ್ಸಲ್ಲಿ ಚೆನ್ನಾಗಿ ಗೆದ್ದಿದ್ದಾರೆ. ಗ್ರೂಪ್ ಗೇಮು ಕಬಡ್ಡಿ ಒಂದು ಮ್ಯಾಚ್ ಗೆದ್ದರು, ಬಟ್ ಇನ್ನೊಂದರಲ್ಲಿ ಹೋಯಿತು. ಬಟ್ ಅಷ್ಟು ಆಡಿದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅವ್ರಿಗೆ ಟಫ್ ಕಾಂಪಿಟೇಷನ್ ಕೊಟ್ಟರು. ಪ್ರಾಕ್ಟೀಸು ಸ್ವಲ್ಪ ಇನ್ನೂ ಮಾಡಿಸಿದ್ರೆ ಚೆನ್ನಾಗಿ ಗೆಲ್ತಿದ್ರು. ಇಟ್ಸ್ ಓಕೆ, ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಇವತ್ತು ಅಷ್ಟೇ. ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಓಕೆನಾ? ಡೂ ಯೋರ್ ಬೆಸ್ಟ್. ಪ್ರೈಸ್ ಬರಲಿ ಬಿಡಲಿ ಅದು ಸೆಕೆಂಡ್ರಿ. ಪಾರ್ಟಿಸಿಪೇಷನ್ ಚೆನ್ನಾಗಿ ಕೊಡಬೇಕು. ಓಕೆನಾ? ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ, ಈಗ ಯಾವ ರೀತಿ ಸ್ಪೋರ್ಟ್ಸ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಬನ್ನಿ. ನೋಡಿ, ಇವಾಗ ನಮ್ಮ ಮಕ್ಕಳದು ಶಟಲ್ ಇದೆ. ಸಿಂಗಲ್ಸ್ ಫಸ್ಟ್ ಈಗ ಆಡ್ತಾರೆ. ಅಷ್ಟೇ ಒಂದು ಪಾಯಿಂಟ್ ನೋಡು. ಬಗ್ಸೋಡಿ ಜೋರ ಹೊಡಿ. ಐದು ಹೊಡಿತಾನೆ, ಐದು ಹೊಡಿಬಾರ್ದು, ಜೋರ. ನೋಡಿ, ಇದಿಷ್ಟು ಸೆಕೆಂಡ್ ಡೇ ಸ್ಪೋರ್ಟ್ಸ್ದು ವಿಡಿಯೋ. ಇವತ್ತೇನು ಜಾಸ್ತಿ ಸ್ಪೋರ್ಟ್ಸ್ ಏನು ಇರಲಿಲ್ಲ, ಯಾಕೆಂದರೆ ನೆನ್ನೆನೇ ಆದಷ್ಟು ಮುಗಿಸಿದ್ರು. ಇವತ್ತು ಕೆಲವು ಮಾತ್ರ ಇದ್ವು. ನಮ್ಮ ಮಕ್ಕಳಿಗೆ ನಾವಲ್ಲಿ ಶಟಲ್ಲು ಇಲ್ಲೆಲ್ಲ ಗಾಳಿ ಬರುತ್ತೆ ಅಂತ ಇಂಡೋರ್ಗೆ ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲೇ ಆಗೋಯಿತು. ನಾನು ಬಂದಾಗ ನೆಕ್ಸ್ಟ್ ಇವಳು ಹೈ ಜಂಪ್ ಇದನ್ನು ಆಡಿಸ್ತಾಯಿದ್ರು. ಇದು ಅವಳು ಬಂದಳು, ಥರ್ಡ್ ಏನೋ ಬಂತು ಈ ಪ್ರೈಸು. ಚೆನ್ನಾಗಿ ಪಾರ್ಟಿಸಿಪೇಷನ್ ಮಾಡಿದ್ರು. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಡಿದ್ರು ಆಟಗಳನ್ನ. ಇನ್ನೊಂದೇನೆಂದರೆ ನೋಡಿ, ನಾವು ಮಕ್ಕಳಿಗೆ ಬರೀ ಸ್ಕೂಲಲ್ಲಿ 4 ಗೋಡೆಗಳ ಮಧ್ಯೆ ಪಾಠ ಹೇಳ್ಕೊಡೋದೇ ಅಲ್ಲ, ಅವರಿಗೆ ನಾವು ಈ ಥರ ಸ್ಪೋರ್ಟ್ಸು, ಅದಕ್ಕೇ ಅಕಾಡೆಮಿಕ್ ಇಯರಲ್ಲಿ ನಾವು ಸ್ಪೋರ್ಟ್ಸು ಮತ್ತು ಪ್ರತಿಭಾ ಕಾರಂಜಿ ಎಲ್ಲ ಇಟ್ಟಿರ್ತೀವಿ. ಏಕೆಂದರೆ ಒಬ್ಬೊಬ್ಬರು ಮಕ್ಕಳಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಬರೀ ಓದೋದ್ರಲ್ಲೇ ಅಂತಲ್ಲ, ಎಲ್ಲದರಲ್ಲೂ ಇದ್ದರೆ ಆವಾಗ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಇನ್ನೊಂದು ನಾನು ಪೇರೆಂಟ್ಸ್ಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಜಾಸ್ತಿ ಓದು ಅಂತ ಸ್ಟ್ರೆಸ್ ಕೊಡಬೇಡಿ. ದಯವಿಟ್ಟು ಆ ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಕರಿಕ್ಯುಲರಲ್ಲಿ ಅಥವಾ ಸ್ಪೋರ್ಟ್ಸಲ್ಲಿ ಆಗಿದ್ದರೆ ಪ್ಲೀಸ್ ಅವ್ರನ್ನ ಎನ್ಕರೇಜ್ ಮಾಡಿ. ಅದರಲ್ಲೂ ಕೂಡ ಒಂದು ಇಂಟ್ರೆಸ್ಟ್ ಇರಲಿ ಅವರಿಗೆ, ಬರೀ ಓದೋದೇ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ನಾನು ನಿಮ್ಮನ್ನು ಇನ್ನೊಂದು ನೆಕ್ಸ್ಟ್ ಇದೇ ಥರ ಒಂದು ಎಂಟರ್ಟೈನಿಂಗ್ ಆರ್ ಯೂಸ್ಫುಲ್ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಟೇಕ್ ಕೇರ್. ಬಾಯ್.